ಹೆಸರು ಹಿಮಾಬಿಂದು. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. KTM ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದುತ್ತಿದ್ದೇನೆ. ನನ್ನ ಊರು ಕೊರ್ಲಗುಂದ. ಇವತ್ತು కొన్ని ಬಟ್ಟೆ ಕಟ್ಕೊಂಡು ಎಕ್ಸಾಮ್ ಬರೆದಿದ್ದೀನಿ. ಇದು ಡೈಲಿ ಮನೆಯಲ್ಲಿನೂ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. 14 ಇಯರ್ಸ್ ಆಯ್ತು ನಾನು ಇದು ಕಲಿತು ಆನ್ಲೈನಲ್ಲಿ. ಪದ್ಮನಾಭ್ ಗುರುಜಿ ಅಂತೇಳಿ ಅವ್ರು ಕಲಿಸ್ಕೊಟ್ಟಿದ್ದಾರೆ. ಏನೇ ಒಂದು ಫೋಟೋ ಕೊಡಲು ಅದು ಸ್ಕ್ಯಾನ್ ಮಾಡ್ತೀನಿ, ಅದು ಫೋಟೋ ಯಾವುದು ಅದೆಲ್ಲ ಹೇಳ್ತೀನಿ. 4 ಇಯರ್ಸ್ ಆಯಿತು. ಮಾಮೂಲು కొన్ని ಬಟ್ಟೆ ಕಟ್ಕೊಂಡಾಗ ಶಿವನಿಗೆ 3ನೇ ಕಣ್ಣು ಅಂತ ಇರುತ್ತೆ. ಅದು ಯಾರಿಗೂ ಇವಾಗ ಮನುಷ್ಯರಿಗೆ ಕೂಡ ಇರುತ್ತೆ, ಅದು ಯಾರಿಗೂ ಓಪನ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ಸಾರ್ ಹೇಳ್ಕೊಟ್ರೆ ಅದು ಮಂತ್ರ ಮಾಡಿ ಎಲ್ಲ ಮಾಡಿ ಪ್ರಾಕ್ಟೀಸ್ ಮಾಡೀನಿ. ಒಂದು ಮಂತ್ರ ಹೇಳಿರ್ತಾರೆ, ಅದನ್ನು ಅನ್ಕೊಂಡ್ರೆ ಎಲ್ಲ ಆಗ್ತೈತೆ. ತಾಟ್ರಕ ಮತ್ತು ಭಸ್ತ್ರಿಕ ಅಂತೇಳಿ ಇಂಥ ಪ್ರಾಣಾಯಾಮ ಎಲ್ಲ ಹೇಳ್ತಾರೆ, ಅದೆಲ್ಲ ಮಾಡಿದ್ರೆ ಇದಾಗ್ತೈತೆ. ಅವಾಗೆಲ್ಲ ಹಳೆ ಕಾಲದಾಗೆಲ್ಲ ಕಲಿತಿದ್ರು ಸರ್ ಗಾಂಧರ್ವ ವಿದ್ಯೆ ಅಂತ. ಮುಂದೆ ನಾನು ಡಾಕ್ಟರ್ ಆಗ್ಬೇಕಂತ. Yellow color. Very good. Blue color. Very good. Green color. Very good. Pink color. Very good. Yellow color. Very good. Green color. Very good. Blue color. Very good. ನಮ್ಮದು KTM ಇಂಟರ್ನ್ಯಾಷನಲ್ ಸ್ಕೂಲ್ ಬಳ್ಳಾರಿ. ನಾನಿಲ್ಲಿ ಪ್ರಿನ್ಸಿಪಲಾಗಿ ವರ್ಕ್ ಮಾಡ್ತಾಯಿದ್ದೀನಿ ಸರ್. KT ಮಂಜುನಾಥ್ ಸ್ವಾಮಿ ಅಂತ ನನ್ನ ಹೆಸರು. ನಮ್ಮ ಶಾಲೆಯಲ್ಲಿ 8ನೇ ತರಗತಿಯಲ್ಲಿ ಹಿಮಾಬಿಂದು ಅಂತಕ್ಕಂಥ ಹುಡುಗಿ ಗಾಂಧಾರಿ ವಿದ್ಯೆಯನ್ನು ಕರಗತ ಮಾಡ್ಕೊಂಡಿದ್ದಾಳೆ ಸರ್. ಆ ಮಗು ಒಂದಿನ ಬಂದು, ಸರ್ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಎಕ್ಸಾಮನ್ನು ಬರಿತೀನಿ ಅಂತ ಹೇಳ್ತು. ಇದು ಸಾಮಾನ್ಯವಾದ ವಿಷಯ ಅಲ್ಲಮ್ಮ, ನೀನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬರಿತೀನಿ ಅಂತಂದರೆ ಅದನ್ನು ನಾವು ನೋಡಿ ಅಬ್ಸರ್ವೇಷನ್ ಮಾಡೋಣ ಫಸ್ಟು ಅಂತೇಳಿ 1-2 ದಿನಗಳ ಕಾಲ ಅಬ್ಸರ್ವೇಷನ್ ಮಾಡಿದ್ವಿ ಸರ್. ಅದ್ರ ಜೊತೆ ಅವ್ರ ಪಾಲಕರ ಜೋಡಿ ನಾವು ಮಾತಾಡಿದಾಗ, ಸರ್ ಈ ಮಗು ನಿಜವಾಗ್ಲೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬರಿತಾ ಇದೆ, ನಾನು ಕೂಡ ಅಬ್ಸರ್ವೇಷನ್ ಮಾಡಿದ್ದೀನಿ ಅಂತ ಪೇರೆಂಟ್ಸಿಗೆ ತಿಳಿಸಿದಾಗ ಆ ಪೇರೆಂಟ್ಸ್ ಕೂಡ ಅದಕ್ಕೆ ಸಾಧ್ಯತೆ ಇರತಕ್ಕಂತಹ ಒಂದು ಸಪೋರ್ಟ್ನ ಮಾಡಿದರು. ಆ ಮಗು ಅಷ್ಟರಲ್ಲಿ 4 ವರ್ಷಗಳ ಕಾಲ ಈ ಗಾಂಧಾರಿ ವಿದ್ಯೆಯನ್ನು ಕಲಿತಿದೆ. ಅದಕ್ಕೆ 3 ವರ್ಷಗಳಿಂದ ನಮ್ಮ ಶಾಲೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಕೂಡ ಬಂದಿದ್ದಾಳೆ. ಅದ್ರ ಜೊತೆ ನಾವು ಕೂಡ ಮನೆಗೆ ಹೋಗಿ ಅಬ್ಸರ್ವೇಷನ್ ಮಾಡಿದಾಗ ಆ ಮಗು ಗಾಂಧಾರಿ ವಿದ್ಯೆ ಕಲಿಯೋದ್ರಲ್ಲಿ ಭಾಳ ಕರಗತ ಮಾಡ್ಕೊಂಡಿದ್ದಾಳೆ. ಇವಾಗ 2 ಲೆವೆಲಲ್ಲಿ ಗಾಂಧಾರಿ ವಿದ್ಯೆಯನ್ನು ಕಲಿತಿದ್ದಾಳೆ. ಇನ್ನು 3rd ಲೆವೆಲಲ್ಲಿ ಇನ್ನೂ ಕಲಿಯೋದು ಬಾಕಿ ಇದೆ. ಅದ್ರ ಜೊತೆ ಈ ಮಗು ಎಕ್ಸಾಮ್ನ ನಾನು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಬರಿತೀನಿ ಅಂತಂದಾಗ ನಾವು ನಂಬಿರಲಿಲ್ಲ. 2 ದಿನಗಳ ಕಾಲ ನಾವು ಅಬ್ಸರ್ವೇಷನ್ ಮಾಡಿದ ಮೇಲೆ ಆ ಮಗು ಬರಿತಾ ಇದೆ ಅಂತೇಳಿ ಗೊತ್ತಾಯಿತು. ಸೊ ಅದಾದಮೇಲೆ ನಾವು ಇದನ್ನು ಯಾಕೆ ನಾವು ಪಬ್ಲಿಷ್ ಮಾಡಬಾರ್ದು, ಎಲ್ಲ ಜನತೆಗೆ ಈ ಗಾಂಧಾರಿ ವಿದ್ಯೆ ಅಂತಕ್ಕಂಥದ್ದು ಗೊತ್ತಾಗಲಿ ಅಂತಂದು ಹೇಳಿ ನಾವು ಇದನ್ನು ಪಬ್ಲಿಷ್ ಮಾಡೋಣ ಅಂತೇಳಿ ಅವ್ರ ಪಾಲಕರ ಜೋಡಿ ಮಾತಾಡಿ ಇದನ್ನು ನಾವು ಪಬ್ಲಿಷ್ ಮಾಡಿಸ್ತಾ ಇದ್ದೀವಿ ಸರ್. ನನ್ನ ಹೆಸರು ರಾಮಂಜನ್ ರೆಡ್ಡಿ ಅಂತ, ಕೊರ್ಲಗುಂದಿ. ಸರ್ ನನ್ನ ಮಗಳು ಗಾಂಧಾರಿ ವಿದ್ಯೆ ಕಲಿತಿದ್ದಾಳೆ ಸರ್. ಅದರಲ್ಲಿ ಗಾಂಧಾರಿ ವಿದ್ಯೆ ಅಂದರೆ ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು ಕೊಟ್ಟಂಥ ವಸ್ತುಗಳನ್ನು ಗುರುತಿಸ್ಬೋದು, ಸೈಕಲ್ ತುಳಿಬೋದು. ಮತ್ತು ಇವತ್ತು ನನ್ನ ಮಗಳು ಹೊಸ ಸಾಧನೆ ಅಂತ ಎಕ್ಸಾಮ್ ಬರಿತೀನಂತ ನನ್ನ ಹತ್ರ ಕೇಳ್ಕೊಂಡಾಗ ಎಸ್ ಬರೀ ಅಂತಮ್ಮ, ಅದಕ್ಕೇನಿಲ್ಲ, ನಾನು ಸಾರ್ ಹತ್ರ ಮಾತಾಡ್ತೀನಂತ ಸಾರ್ ಹತ್ರ ಬಂದು ಮಾತಾಡಿದ ಮೇಲೆ ಅವಳಿಗೆ ಸಾರು ಒಪ್ಕೊಂಡ್ರು. ಇವತ್ತು ಎಕ್ಸಾಮ್ ಬರ್ತಿದ್ದಾಳೆ. ಎಕ್ಸಾಮ್ನಲ್ಲಿ ಚೆನ್ನಾಗಿ ಬರೆದಿದ್ದಾಳೆ. ಆ ಹುಡುಗಿ ಫಸ್ಟು ಈ ವಿದ್ಯೆ ಕಲಿತಕ್ಕಿಂತ ಮೊದಲು ಭಾರಿ ಡಲ್ ಇದ್ಲು. ಈ ವಿದ್ಯೆ ಕಲಿತ ಮೇಲೆ, ಗಾಂಧಾರಿ ವಿದ್ಯೆ ಕಲಿತ ಮೇಲೆ ನನ್ನ ಮಗಳು ಎಲ್ಲ ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗಕತ್ತಿದ್ದಾಳೆ. ಇದರಿಂದ ಮೈಂಡು ಗಾಂಧಾರಿ ವಿದ್ಯೆ ಕಲಿತ್ರೆ ಮೈಂಡ್ ಶಾರ್ಪ್ ಆಗ್ತದಂತೆ, ಮತ್ತು ಜ್ಞಾಪಕ ಶಕ್ತಿಯಿಂದ ಹೆಚ್ಚಾಗುತ್ತದೆ. ಇದರಿಂದ ಅವಳಿಗೆ ವಿದ್ಯಾಭ್ಯಾಸ ಭಾರಿ ಮುಂದುವರಿಯೋಕ್ಕೆ ಚಾನ್ಸ್ ಇದೆ. ಇನ್ನೂ ಒಂದು ಸರ್, ಸಾಕಷ್ಟು ಪ್ರಶಸ್ತಿಗಳನ್ನು ಪಡೆದಿದ್ದಾಳೆ ಅವಳಿಗೆ. ನನ್ನ ಮಗಳು ಈ ವಿದ್ಯೆ ಕಲ್ತಿರೋದ್ರಿಂದ ನನಗೆ ಸಾಕಷ್ಟು ಸಂತೋಷ ಆಗ್ತದೆ. ಸಾಕಷ್ಟುದಲ್ಲಿ ಪ್ರೋಗ್ರಾಮ್ಗಳಲ್ಲಿ ಭಾಗವಹಿಸಿ, ಹಂಪಿ ಉತ್ಸವ ಮತ್ತು ಮೈಸೂರು ಉತ್ಸವಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಪಡೆದಿದ್ದಾಳೆ. ಬಳ್ಳಾರಿ ಖರೀದಿ ಚೆನ್ನಮ್ಮ ಪ್ರಶಸ್ತಿ ಕೂಡ ಪಡೆದಿದ್ದಾಳೆ. ಈಗ ಸ್ಕೂಲಲ್ಲಿ ನಾವು ಎಕ್ಸಾಮ್ ಬರಿತೀನಿ ಅಂತ ಅಂದಿದ್ದಾಗ FO4 ಎಕ್ಸಾಮ್ ಇದೆ ಸರ್. ಇವಾಗ ಆ ಎಕ್ಸಾಮ್ ಬರೆದು ನಾನು ಪಾಸ್ ಆಗ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇದರಿಂದ ನನಗೆ ತುಂಬ ಸಂತೋಷ ಆಗ್ತದೆ ಸರ್. ನನ್ನ ಮಗಳು ಇಂತಾಗ ಒಂದು ವಿದ್ಯೆ ಕಲಿತು ಹೆಸರು ತಂದಿದ್ದಾಳೆ ಸರ್. ನಮಗೆ ಭಾಳ ಸಂತೋಷ ಆಗ್ತದೆ ಸರ್. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.